ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಭಾಳಷ್ಟು ವಿದ್ಯಾರ್ಥಿಗಳು ಈಗ ಇದನ್ನುಗಳನ್ನು ಅಪ್ಲಿಕೇಶನ್ಸ್ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ ಏನೋ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಧ್ಯದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಹಾಕಿರುವುದು, ನೋಡಿ ಸರ್, ನಾವೀಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಆದರೆ ನಾವು ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ, ಬಟ್ ಪ್ಯಾರಾಮೆಡಿಕಲ್ ಅಂತ ನಮಗೆ ತೋರಿಸ್ತಾ ಇಲ್ಲ. ನಮಗೆ ಅಲ್ಲಿ ಹೋದಾಗ ಅಲ್ಲಿ GNM ಅಂತ ತೋರಿಸ್ತಾ ಇದೆ, ನಾವು ಯಾವ್ದು ಲಿಂಕನ್ನು ಚಾಯ್ಸ್ ಮಾಡ್ಕೋಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು. ಈ ಲಿಂಕ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಆಮೇಲೆ ನೋಡಿ, ಭಾಳಷ್ಟು ನಮ್ಮ ಅಲೆಡಲ್ ಸೈನ್ಸ್ ಮಾಡ್ತಿರುವಂಥ ಅಭ್ಯರ್ಥಿಗಳು ನೀವು ವಿಡಿಯೋಗಳು ನೋಡ್ತಾ ಇದ್ದೀರಿ, ಕಾಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದೀರಿ, ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಕನ್ಫ್ಯೂಷನ್ ಮತ್ತು ಸ್ಟ್ರಕ್ ಆಗಿರುವಂಥದ್ದು ಎಲ್ಲಿಪ್ಪ ಅಂತಂದರೆ ಈ ಭಾಗದಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಮಧ್ಯ ಭಾಗದಲ್ಲಿ ನೀವು ಇಲ್ಲಿ ವೆರಿ ಕನ್ಫ್ಯೂಷನಲ್ಲಿರುವಂಥದ್ದು. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಸೊ ಒಂದೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಅಂತ ಕೇಳಿದ್ದಾರೆ, ಬಾಯ್ಬಿಟ್ಟು ಕ್ಲಿಯರಾಗಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಓಕೆ, ಡಿಪ್ಲೊಮಾ ಅದು JNM ಆಗಲಿ ಪ್ಯಾರಾಮೆಡಿಕಲ್ ಆಗಲಿ, ಡಿಪ್ಲೊಮಾನೇ. ಸೊ ಯಾವ ಡಿಪ್ಲೊಮಾದಲ್ಲಿ ಮುಗಿಸಿದ್ದಾರೆ ನೀವು, ಅಲ್ಲಿ ನಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ತೋರಿಸೋದಿಲ್ಲ, JNM ನರ್ಸಿಂಗ್ ಬೋರ್ಡ್ ಅಂತ ತೋರಿಸ್ತಾ ಇಲ್ಲ. ನೀವು ಅಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹೌದಾ? ಯಾವುದು ಪ್ಯಾರಾಮೆಡಿಕಲ್ ಆಗಲಿ JNM ಆಗಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಓಕೆ, ಡಿಪ್ಲೊಮಾ ಅಥವಾ ನೋಡಿ ಇಲ್ಲಿ ಅಥವಾ ಬಾರ್ ಕೇಳಿದ್ದಾರೆ. ನೀವು ಇಲ್ಲಿ ಪ್ಯಾರಾಮೆಡಿಕಲ್ ಅಂತಿಲ್ಲ, ಇಲ್ಲಿ ನೋಡಿ ಡಿಪ್ಲೊಮಾ ಅಥವಾ GNM ಅಂತಿದೆ. ಡಿಪ್ಲೊಮಾ ಅಂದರೆ ನಮ್ಮ ಪ್ಯಾರಾಮೆಡಿಕಲ್ ಬರುತ್ತೆ. ಸೊ ಇಲ್ಲಿ ಕೂಡ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದು JNM ಆಗಲಿ ಪ್ಯಾರಾಮೆಡಿಕಲ್ ಆಗಲಿ, ಯಾಕಂದರೆ ಇಲ್ಲಿ ಡಿಪ್ಲೊಮಾ ಅಂದರೆ ನಮ್ಮದು ಬರುತ್ತೆ, JNM ಅಂದರೆ JNMದವ್ರಿಗೆ ಬರುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿಪ್ಪ ಏನಂದ್ರೆ ಇಲ್ಲಿ ನೋಡಿ ಡಿಪ್ಲೊಮಾ ಅಥವಾ JNM. ಹೌದಾ? ಸೊ ಡಿಪ್ಲೊಮಾ ಅಥವಾ JNM ಕೇಳಿರೋದ್ರಿಂದ ಇಲ್ಲಿ ಕೂಡ ನೀವೇನು ಮಾಡಬೇಕಂತಂದರೆ ನಮ್ಮ JNM ಇದ್ದವರು JNM, ಪ್ಯಾರಾಮೆಡಿಕಲ್ ಇದ್ದವರು ಪ್ಯಾರಾಮೆಡಿಕಲ್, ಯಾಕಂದರೆ ಇಲ್ಲಿ ಎರಡೂ ಕ್ವಶನ್ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಕೊಟ್ಟಿರುವಂಥದ್ದು ಡಿಪ್ಲೊಮಾ ಅಥವಾ JNM ಅಂತ ಕೇಳಿದ್ದಾರೆ. ಹೀಗಾಗಿ ನಾವು ಡಿಪ್ಲೊಮಾ ಅಂತ ಬರ್ತೀವಿ, JNMದವರು JNM ಅಂತ ಬರ್ತಾರೆ. ಅಲ್ಲಿ ನೀವು JNMದದ್ದು ಪ್ಯಾರಾಮೆಡಿಕಲ್ ಇದ್ದರೆ ಪ್ಯಾರಾಮೆಡಿಕಲ್, JNMದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಆಮೇಲೆ ಇಲ್ಲಿ ನೋಡಿ ಡಿಪ್ಲೊಮಾ ಅಥವಾ JNM ಹೌದೇ ಎಲ್ಲಿ ಮುಗಿಸಿದ್ದಾರೆ ಅಂತ ಕೇಳಿದರೆ ಧಾರವಾಡ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಾಂಪಲ್ ತೋರಿಸ್ತದೇನೆ ಅಷ್ಟೇ. ಓಕೆ, ಆಮೇಲೆ ಇಲ್ಲಿ ನೋಡಿ, ನೀವು ಕರ್ನಾಟಕದಲ್ಲಿ 7 ವರ್ಷ ಅಥವಾ ನೀವು ಕರ್ನಾಟಕದಲ್ಲಿ ಖಾಸಗಿದಲ್ಲೂ ಅಥವಾ ಗೌರ್ಮೆಂಟಲ್ಲಿ ಪ್ರೈವೇಟ್ ಎಲ್ಲಿ ಮಾಡಿದ್ದೀರಿ ನೀವು ವ್ಯಾಸಂಗ ಅಂತ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ JNM ಅಂದರೆ JNM, ಡಿಪ್ಲೊಮಾ ಅಂದರೆ ಡಿಪ್ಲೊಮಾ ಅಂದರೆ ನಾವು ಪ್ಯಾರಾಮೆಡಿಕಲ್ದವ್ರು ಬರ್ತೀವಿ. ಹೌದಾ? ಸೊ ಇಲ್ಲಿ ನೋಡಿ ಡಿಪ್ಲೊಮಾ ಅಂದರೆ ಡಿಪ್ಲೊಮಾ, ಪ್ಯಾರಾಮೆಡಿಕಲ್. ಸೊ ಹೀಗಾಗಿ ಡಿಪ್ಲೊಮಾ ಬಾರ್ JNM ಅಂತ ಇರೋದರಿಂದ ಇಲ್ಲಿ ನೀವು ಎಲ್ಲೆಲ್ಲಿ ನಮ್ಮದು ಡಿಪ್ಲೊಮಾ ಅಂತಿದೆ ಅಲ್ಲಿ ನಾವು ಪ್ಯಾರಾಮೆಡಿಕಲ್ದವ್ರು ಬರ್ತೀವಿ, JNM ಇದ್ದರೆ JNMದವ್ರು ಬರ್ತಾರೆ. ಓಕೆ, ಸೊ ಹೀಗಾಗಿ ನೀವು ಪ್ಯಾರಾಮೆಡಿಕಲ್ ಅಂತೇಳಿ ಬಾಯಿ ತಗೊಂಡು ಕುದುರೋ ಹಾಗಿಲ್ಲ. ಪ್ಯಾರಾಮೆಡಿಕಲ್ ನಮಗೆ ಇನ್ನೂ ಬಿಟ್ಟಿಲ್ಲ ಅಂತ ಅನ್ನೋಂಗಿಲ್ಲ. ಪ್ಯಾರಾಮೆಡಿಕಲ್ ಅಂದರೆ ಡಿಪ್ಲೊಮಾ ಅಂತ ಬರುತ್ತೆ. ಡಿಪ್ಲೊಮಾದ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಬೇಕು.